ಇಲ್ಲಿ ತನಕ ಇದ್ದ ಕೋಲಾರ ಕಾಂಗ್ರೆಸ್ನಲ್ಲಿದ್ದ ಕೋಲಾಹಲಕ್ಕೆ ಒಂದು ಅಂತಿಮ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದೆ. ಹೈಕಮಾಂಡ್ ಬ್ರೇಕ್ ಹಾಕಿದೆ. ಈಗ ಕೋಲಾರ ಕಾಂಗ್ರೆಸ್ ಬಣಗಳ ಕಿತ್ತಾಟಕ್ಕೆ ಬಂಡಾಯ ಎದ್ದು ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ತಪ್ಪಿಸಿತ್ತು ವಿರೋಧಿ ಬಣ. ಮಗದೊಂದು ಕಡೆ ಸಚಿವ ಮುನಿಯಪ್ಪ ವಿರುದ್ಧ ವಿರೋಧಿ ಬಣವೇ ಮೇಲುಗೈ ಸಾಧಿಸಿದಂಗಾಗಿದೆ. ಅಂದ್ರೆ ಅವರ ಫ್ಯಾಮಿಲಿ ಟಿಕೆಟ್ ತಪ್ಪಿಸಿದ್ದಾರೆ, ಅವ್ರ ಅಳಿಯಂಗೆ ಸಿಕ್ಕಿಲ್ಲ. ಕೋಲಾರದಲ್ಲಿ ಸೈಲೆಂಟ್ ಆಪರೇಷನ್ ಮಾಡ್ತಾರ ಹಾಗಾದ್ರೆ ಮುನಿಯಪ್ಪ ಪ್ರಶ್ನೆ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದ್ರೂ ಕೂಡ ಒಳಗೇನಾದ್ರೂ ಆಗ್ಬೋದಾ? ಕೋಲಾರ ಕಾಂಗ್ರೆಸ್ ಬಣಗಳ ಕಿತ್ತಾಟಕ್ಕೆ ಹೈಕಮಾಂಡ್ ಸದ್ಯ ಬ್ರೇಕ್ ಹಾಕಿದ್ದು. ಹಂಗೆ ನೋಡೋದಾದ್ರೆ ಎರಡು ಬಣಕ್ಕೂ ಕೂಡ ಕೊಟ್ಟಿಲ್ಲ. ಗೌತಮ್ ಅನ್ನೋರ್ನ ಆಯ್ಕೆ ಮಾಡಿದೆ, ತಟಸ್ಥ ನಿಲುವನ್ನ ತಗೊಂಡಿದೆ. ಇವರ ಮುನಿಸು ಅಥವಾ ಇನ್ನು ಬೇರೆ ಅವತ್ತು ಸಚಿವರುಗಳು ಶಾಸಕರುಗಳು ನಾವು ರಾಜೀನಾಮೆ ಕೊಡ್ತೀವಿ ಅಂತ ರಾಜೀನಾಮೆ ಪರ್ವ ಆರಂಭ ಮಾಡಿದ್ರಲ್ಲ, ಇದ್ಯಾವುದು ಕೂಡ ಸೊಪ್ಪಾಗ್ದಂಗೆ ಕಾಣಿಸ್ತಾ ಇಲ್ಲ. ಓಕೆ, ಇದೀಗ ಹಾಗಾದ್ರೆ ಮುನಿಯಪ್ಪ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತದೆ. ಒಂದೊಂದೇ ನೋಡ್ತಾ ಹೋಗೋಣ. ಅಳಿಯನಿಗೆ ಟಿಕೆಟ್ ಸಿಗದಕ್ಕೆ ಒಳೇಟು ಕೊಡುವಂತಹ ಸಾಧ್ಯತೆ ನೋಡಿದಾಗ ಹೌದು, ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಚಿಕ್ಕಪೆದ್ದಣ್ಣವರಿಗೆ ಆಲ್ಮೋಸ್ಟ್ ಟಿಕೆಟ್ ಅಂತ ಮಾತನಾಡಲಾಗ್ತಾ ಇತ್ತು. ಆದ್ರೆ ಅನೌನ್ಸ್ ಮಾಡೋಕ್ಕಿಂತ ಮುಂಚೆಯೇ ಆಪೋಸಿಟ್ ಅವರು ಅಂದ್ರೆ ರಮೇಶ್ ಕುಮಾರ್ ಬಣದವರು ಒಂದು ಬಂಡೆತ್ತಿದ್ರು, ಹೊರಗಿನವರಿಗೆ ಟಿಕೆಟ್ ಪಕ್ಷಕ್ಕೆ ಹಿನ್ನಡೆ ಅಂತ ಬಿಂಬಿಸಬಹುದು, ಕೊನೆ ಕ್ಷಣದಲ್ಲಿ ಈ ರೀತಿಯ ಸ್ಟ್ರಾಟಜಿಗಳನ್ನ ಬಳಸಬಹುದು ಅಂತ. ಹೊರಗಿನವರಿಗೆ ಟಿಕೆಟ್ ಕೊಟ್ಟಿರೋದು ಪಕ್ಷಕ್ಕೆ ಸಮಸ್ಯೆ ಆಗ್ಬೋದು, ಹಿನ್ನಡೆ ಆಗ್ಬೋದು ಅಂತ. ಇನ್ನೊಂದ್ ಕಡೆ ಬೆಂಬಲಿಗರಿಗೆ ವಿರೋಧಿ ಬಣದ ಪರವಾಗಿ ಕೆಲಸ ಮಾಡದಂತೆ ಸೂಚನೆಯನ್ನ ಕೊಡಬಹುದು. ಅಂದ್ರೆ ಈಗ ಅವರ ಪಕ್ಷದಲ್ಲಿ ಗೌತಮ್ ಅವರಿಗೆ ಏನು ಟಿಕೆಟ್ ಕೊಟ್ಟಿದ್ದಾರೆ, ಇವ್ರ ಬೆಂಬಲಿಗರಿಗೆ ಅಂದ್ರೆ ಒಳೆಟ ಕೊಡುವಂತಹ ಸಾಧ್ಯತೆ ಇದೆ. ಬೇರೆ ಈಗ JDS ನಲ್ಲಿ ಯಾರು ನಿಂತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋ ಸಾಧ್ಯತೆ ಇದೆ. ಸೋತ್ರೆ ಟಿಕೆಟ್ ತಪ್ಪಿಸಿದ ಬಣವನ್ನೇ ಹೊಣೆ ಮಾಡೋದಾಗ ಒಂದ್ ವೇಳೆ ಗೌತಮ್ ಅವರು ಗೆಲ್ಲಿಲ್ಲ ಅಥವಾ ಕಾಂಗ್ರೆಸ್ ಗೆಲ್ಲಿಲ್ಲ ಕೋಲಾರದಲ್ಲಿ ಅಂದ್ರೆ ನೋಡಿದ್ರಾ ಹೇಳಿಲ್ವ, ನಾನು ಅಳಿಯನಿಗೆ ಕೊಟ್ಟಿದ್ರೆ ಟಿಕೆಟ್ ಗೆಲ್ತಾ ಇರ್ಲಿಲ್ವಾ ಅಂತ ಬಿಂಬಿಸುವ ಪ್ರಯತ್ನ ಮಾಡ್ಬೋದು. ಅಥವಾ ಆ ಸೋಲಿನ ಹೊಣೆಯನ್ನ ರಮೇಶ್ ಕುಮಾರ್ ಬಣಕ್ಕೆ ಅಥವಾ ಅವರ ತಲೆಗೆ ಕಟ್ಟುವಂತಹ ಸಾಧ್ಯತೆಗಳನ್ನ ಕೂಡ ಇದೆ. ಮುನಿಯಪ್ಪ ಅವರ ನಡೆ ಏನೆಲ್ಲ ಆಗಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಇಷ್ಟು ಆಪ್ಷನ್ಗಳು ಅವ್ರ ಮುಂದೆ ಇದೆ. ಸೊ ಇದೆಲ್ಲವನ್ನ ಬಿಟ್ಟು ಅಥವಾ ಹೈಕಮಾಂಡ್ ಹೇಳ್ದಾಗೆ ನಾನು ಪಕ್ಷಕ್ಕೆ ನಿಯತ್ತಾಗಿ ಈಗ ಯಾರಿಗೆ ಕ್ಯಾಂಡಿಡೇಟ್ ಮಾಡಿದ್ದಾರೆ ಗೌತಮ್ ಅವ್ರ ಪರವಾಗಿ ನಿಂತ್ಕೊಳ್ತೀನಿ ಅಂತಾರ ಗೊತ್ತಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಸುಕೇಶ್. ಇದೀಗ ರಮೇಶ್ ಕುಮಾರ್ ಬಣಕ್ಕೂ ಸೊಪ್ಪು ಹಾಕಿಲ್ಲ, ಮುನಿಯಪ್ಪ ಅವರ ಬಣಕ್ಕೂ ಸೊಪ್ಪು ಹಾಕಿಲ್ಲ, ಒಂದ್ ರೀತಿ ತಟಸ್ಥ ಅಭ್ಯರ್ಥಿನ ಆಯ್ಕೆ ಮಾಡಿದೆ ಅಂತ ಹೇಳ್ಬೋದಾ ಈ ವಿಚಾರದಲ್ಲಿ? ಹಾಗಾದ್ರೆ ಮುನಿಯಪ್ಪ ಅವರು ಎಲ್ಲವೂ ಸರಿ ಆಯ್ತಲ್ಲ ಬಿಡು, ಅವ್ರ ಬಣಕ್ಕೂ ಸಿಕ್ಕಿಲ್ಲ ಅಂತ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರಾ, ಅಥವಾ ಅಳಿಯನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಬಂಡೇಳೋ ಸಾಧ್ಯತೆ ಇದೆಯಾ, ಅಥವಾ ಒಲೇಟ್ ಕೊಡೋ ಸಾಧ್ಯತೆ ಇದೆಯಾ? ಕೋಲಾರದ ಕೋಲಾಹಲದ ಬಗ್ಗೆ ಸದ್ಯ ಏನ್ ಹೇಳ್ಬೋದು ಅಂತ ಸುಕೇಶ್ ಕಾಂಗ್ರೆಸ್ನಲ್ಲಿ? ವಿದ್ಯಾ, ಒಂದಂತೂ ಸ್ಪಷ್ಟ. ಈಗ ಕೋಲಾರದ ವಿಚಾರದಲ್ಲಿ ಯಾರಿಗೆ ಟಿಕೆಟ್ ಸಿಗ್ಬೇಕಿತ್ತು ಅಂತ ಬೇಡಿಕೆ ಇತ್ತು. ವಿಶೇಷವಾಗಿ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಬಹುತೇಕ ಟಿಕೆಟ್ ಅಂತಿಮವಾಗಿತ್ತು, ಅಧಿಕೃತ ಘೋಷಣೆ ಒಂದೇ ಬಾಕಿ ಇತ್ತು. ಆದ್ರೆ ಯಾವಾಗ ಮುನಿಯಪ್ಪ ಅವರ ಅಳಿಗೆ ಟಿಕೆಟ್ ಖಚಿತವಾಗುತ್ತೆ ಅನ್ನುವಂತಹದ್ದು ಆಗ್ತಾ ಇದ್ದಂತೆ ಸಹಜವಾಗಿ ವಿರೋಧಿ ಬಣದವರು ರಾಜೀನಾಮೆ ಕೊಡ್ತೀವಿ ಅನ್ನುವಂತಹ ಒಂದು ಪ್ರಹಸನ ನಡೆಸಿದ ನಂತರದಲ್ಲಿ ಎಲ್ಲ ಬೆಳವಣಿಗೆಗಳಾಯ್ತು. ಸಹಜವಾಗಿ ಇದು ಮುನಿಯಪ್ಪ ಅವರನ್ನ ಕೆರಳಿಸಿರುವಂತಹ ಬೆಳವಣಿಗೆ ಆಗಿರುತ್ತೆ. ಹಾಗಾಗಿ ಅವರ ನಿಲುವೇನು ಅನ್ನುವಂಥದ್ದು ಸ್ಪಷ್ಟ. ಒಂದು ಸರ್ವಸಮ್ಮತವಾದ ಅಭ್ಯರ್ಥಿ ಹಾಕಿದ್ರೆ ಎಲ್ಲರೂ ಕೆಲಸ ಮಾಡೋಣ ಅಂತ ಹಿಂದೆ ಹೇಳಿದ ಮಾತಿನಂತೆ ಕೆಲಸ ಮಾಡ್ತಾರೋ, ಅಥವಾ ತಮ್ಮ ಅಳಿಯನಿಗೆ ಟಿಕೆಟ್ ಖಚಿತವಾದ ನಂತರದಲ್ಲಿ ಹಿಂದೆ ಒಪ್ಕೊಂಡು ಹಿಂದೇಟ್ ಹಾಕದಂತ ವಿರೋಧಿ ಬಣಕ್ಕೆ ಟಕ್ಕರ್ ಕೊಡ್ಬೇಕಂದ್ರೆ ಅವರೇ ಗೆಲ್ಲಿಸ್ಕೊಂಡು ಬರ್ಲಿ ಅಂತ ಇವರು ಸೈಲೆಂಟ್ ಆಗ್ತಾರ ಅನ್ನುವಂತ ಹೇಗಿರುವಂತ ಕುತೂಹಲ. ಮೇಲ್ನೋಟಕ್ಕೆ ಬಂದು ಹೋದ್ರು ಕೂಡ ಅಷ್ಟು ಸುಲಭ ಅಲ್ಲ ಕೋಲಾರ ಅಖಾಡದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುವಂತದ್ದು ಈ ಬಣ ರಾಜಕಾರಣದಿಂದಾಗಿ. ಹಾಗಾಗಿ ಬಣ ರಾಜಕಾರಣದ ನಡುವೆ ಯಾರು ಪಟ್ಟು ಹಿಡಿದು ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಆ ಕೆಲಸವನ್ನು ಮುನಿಯಪ್ಪ ಅವರು ಮಾಡಲಿಲ್ಲ ಅಂದ್ರೆ ಅಭ್ಯರ್ಥಿಗೂ ಕೂಡ ಕಷ್ಟ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮ ಡೀಟೇಲ್ಸ್ಗೆ.